ನಮಸ್ತೆ ಎಲ್ಲರಿಗೂ. ನೋಡಿ, ಈ ಕಡೆ ಖಾಲಿ ಮಾಡಿರ್ತೀವಲ್ಲ, ಖಾಲಿ ಮಾಡಿದ ಜಾಗದಾಗ ಅವ್ರು ಆಗಲೇ ಕಂಬಿಗಳು ಮೇಲ್ಗಡೆ ಮೋಲ್ಡ್ ಹಾಕಿ ಕಂಬಿಗಳು ಕಟ್ತಾ ಇದ್ದಾರೆ. ಕಂಬಿಗಳು ಕಟ್ ಮಾಡ್ಕೊಂಡು ಇದು ರೆಡಿ ಮಾಡ್ತಾವ್ರೆ. ನಾವು ಈ ಕಡೆಯಿಂದ ಹೋಗ್ಬಿಟ್ಟು ನಮ್ಮ ಕೆಲಸ ನಾವು ಇವತ್ತು ಯಾವ ಕೆಲಸ ಮಾಡಿದೆ ಎಷ್ಟಾಯಿತು ಅಂತ ನೋಡಿಸ್ತೀನಿ. ಇಲ್ಲೆಲ್ಲ ನೋಡಿ, ಇದಾಗಲೇ ಸೆಂಟ್ರಿಂಗ್ ಹೊಡಿತಾರೆ ಅಂತಾರಲ್ಲ, ಆ ಥರ ಹೊಡೆದಿಟ್ಟಿದ್ದಾರೆ. ಸ್ವಲ್ಪ ನೋಡ್ಕೊಂಡು ಓಡಾಡಬೇಕು. ನಾನು ಅದಕ್ಕೆ ಬೆಳಗ್ಗೆ ಹೊತ್ತು ಮಾತ್ರ ಬರ್ತೀನಿ, ಸಾಯಂಕಾಲ ಅಪ್ಪಿತಪ್ಪಿನೂ ಬರೋಕ್ಕೋಗಲ್ಲ. ಈ ನಡುವೆ ಔಷಧಿ ಹೊಡೆದ್ರೂ 3 ದಿನಕ್ಕೆ ಬೆಳಗ್ಗೆ ಹೊತ್ತೇ ಬೆಳಗ್ಗೆ ಬಂದ ತಕ್ಷಣ ಹೊಡೆದ್ಬಿಡ್ತೀನಿ, ನಮ್ಮ ಮಳೆ ಇರೋಕ್ಕಷ್ಟೊತ್ತಿಗೆ. ಆ ಥರ ಮಾಡ್ಕೊತಾ ಇದ್ದೀವಿ. ನೋಡಿ, ಇಲ್ಲೆಲ್ಲ ನಾನು ಒತ್ತೊತ್ತಾಗಿಟ್ಟು ಕ್ಲೀನ್ ಮಾಡಿದ್ನಲ್ವ, ಎಲ್ಲ ಕ್ಲೀನ್ ಆದಮೇಲೆ ನೋಡಿಸ್ತಾ ಇದ್ದೀನಿ. ನಾನು ಹೇಳಿದ್ದೆ ಮೊನ್ನೆ, ಅದು ಮಲ್ಲಿಗೆ ಗಿಡ ಶುರುವಾದಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಅಂತ. ಇಲ್ಲಿ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ, ಅದನ್ನು ಮುಗಿಸ್ಕೊಂಬಿಟ್ಟು ನಾನು ಆ ಕಡೆ ಹಣ್ಣಿನ ಗಿಡಗಳ ಕಡೆ ಹೋಗಬೇಕು. ಅದರಲ್ಲಿ ಒಂದು 3 ಸಾಲಿದೆ, ಅದೇ 1 ದಿನ 2 ದಿನ ಆಗ್ಬೋದು, ಅದು ತೋರಿಸ್ತೀನಿ ನಿಮಗೆ. ಆಮೇಲೆ ಬೂದಿ ನಾನು ಎಲ್ಲದಕ್ಕೂ ಹಾಕಿಲ್ಲ. ತುಂಬ ಅಂಟಂಟಾಗಿರೋ ಮಣ್ಣು, ಆಮೇಲೆ ತುಂಬ ಪಾಚಿ ಕಟ್ಟಿರುತ್ತಲ್ಲ ಅಂಥ ಮಣ್ಣಿಗೆ ಮಾತ್ರ ನಾನು ಬೂದಿ ಹಾಕಿದ್ದೀನಿ. ಎಲ್ಲ ಪಾಟಲ್ಲೂ ಮಣ್ಣು ಹಾಕಿಲ್ಲ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಚಳಿಗಾಲದಲ್ಲಿ ಬೂದಿ ಹಾಕ್ಕೋಬೋದು ನೀವು, ಅಂದ್ರೂ ಬೇಸಿಗೆಗಾಲದಾಗ ಮಾತ್ರ ಅಪ್ಪಿತಪ್ಪಿನೂ ಬೂದಿ ಹಾಕಕ್ಕೆ ಹೋಗಬೇಡಿ, ಹೀಟ್ ಬರುತ್ತೆ. ಚಳಿಗಾಲದಾಗ ಹಾಕಿದ್ರೂ ಮತ್ತೆ ಪದೇ ಪದೇ ಹಾಕ್ಬಾರ್ದು, 2 ತಿಂಗಳು 3 ತಿಂಗಳಿಗೆ ಒಂದು ಸರಿ ಹಾಕಬೇಕು. ನೋಡಿ, ಇಲ್ಲಿ ಗುಲಾಬಿ ಗಿಡ ಪ್ರೂನ್ ಮಾಡ್ಕೊಂಡಿದ್ದೆ, ಅವು ಮತ್ತೆ ಚಿಗುರು ಬಂದಿದ್ದಾವೆ. ಆಮೇಲೆ ಕಟಿಂಗ್ ಇಟ್ಟಿರೋವು ಚಿಗುರು ಬಂದಿದ್ದಾವೆ. ಪ್ರೂನ್ ಮಾಡಿದಾಗ ನಾನು ಇಷ್ಟಿದ್ರೂ ಕಟಿಂಗ್ಗಳು ಸುಮ್ಮನೆ ಬಿಸಾಕಕ್ಕೆ ಮನ್ಸು ಬರೋಲ್ಲ. ಯಾವುದಾದ್ರು ಒಳ್ಳೆ ಗಿಡ ಅನಿಸಿದಾಗ ಚಿಕ್ಕ ಪಾಟಲ್ಲಿ ಹಂಗೆ ಕಟಿಂಗ್ ಇಟ್ಟು ಪಾಟಲ್ಲಿ ಇಡ್ತೀನಿ. ಅಕಸ್ಮಾತ್ ಚಿಗುರಿದ್ರೆ ಗಿಡ ಆಗುತ್ತಲ್ಲ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಆ ಸೈಡು ತೋರಿಸಿದ್ದು ನಾನು ಮೊನ್ನೆ ಮಲ್ಲಿಗೆ ಗಿಡದ ಸಾಲು. ಇವಾಗ ಈ ಕಡೆ ಸರ್ ಬಂದುಬಿಟ್ಟು ಇವನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡಿ, ಈ ಥರ ಕ್ಲೀನ್ ಮಾಡ್ಕೊಂಡಿಟ್ಟಿದ್ದೀನಿ. ಆಮೇಲೆ ಹಣ್ಣಿನ ಗಿಡ ಪಾಟ್ ಕೆಳಗಡೆ ಇಟ್ಟಿದ್ದೀನಲ್ಲ, ಒಂದೊಂದು ಪಾಟ್ ಖಾಲಿ ಆಗಿರೋವು. ಇವಾಗ ಇದು ಸ್ಟಾರ್ ಫ್ರೂಟಲ್ಲಿ ಹೂವು ಎಲ್ಲ ಉದುರೋಗಿತ್ತು ನಾನು ತಂದಾಗ. ಇವಾಗ ಮತ್ತೆ ಹೂವು ಸ್ಟಾರ್ಟ್ ಆಗಿದೆ. ಆ ಕವರಲ್ಲಿ ಇರೋದ್ರಲ್ಲೇ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಲಿಕ್ವಿಡ್ ಕೊಡಬೇಕು ಆ ಕವರ್ ಒಳಗೇ, ಕೊಟ್ಟರೆ ಅಕಸ್ಮಾತ್ 1-2 ಕಾಯಿ ಆಗ್ಬೋದು ಅಂತ ಆಸೆ ಅಷ್ಟೇ. ಯಾಕೆಂದರೆ ರೀಪಾಟ್ ಮಾಡೋದು ಬೇಡ ಅಂತ ಇವಾಗ ಅಂದ್ಕೊಂಡಿದ್ದೀನಲ್ವ, ಅದರಲ್ಲೇ ಚಿಗುರ್ತಾ ಇದೆ, ಮತ್ತೇನೂ ಹೂವು ಸ್ಟಾರ್ಟ್ ಆಗಿದೆ. ಅದಕ್ಕೆ ಸ್ವಲ್ಪ ಫುಡ್ ಕೊಟ್ಟರೆ 1-2 ಕಾಯಿ ಬಿಡ್ಬೋದು ಅಂತ ನೋಡ್ತೀನಿ. ಯಾಕೆಂದರೆ ನಾನು ಹೂವು ಉದುರಿದ ಮೇಲೆ ಅಷ್ಟು ಬೇಗ ಹೂವು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದೊಂದು ನೋಡಿ ಖುಷಿ ಆಯಿತು. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನಿಮಗೆ ಆ ಕಡೆ ಗೊತ್ತಾಗುತ್ತೆ, ಪಾಟ್ ಕ್ಲೀನಾಗಿರೋವು, ಈ ಕಡೆ ಆಗದಿರೋವು ನೋಡಿದ್ರೆ ಗೊತ್ತಾಗುತ್ತೆ. ಮಣ್ಣು ಗಟ್ಟಿಯಾಗಿರುತ್ತೆ. ಇವಾಗ ನಾವು ಚೆನ್ನಾಗಿ ಅಗದ್ಬಿಡೋದ್ರಿಂದ ನೀರೂ, ನಾವು ಚಳಿಗಾಲ ಅಲ್ವಾ, 2 ದಿನಕ್ಕೆ ಒಂದು ಸರಿ, ದಿನ ಬಿಟ್ಟು ದಿನ ಒಂದು ಸರಿನೂ ಕೂಡ ಕೊಟ್ಬೋದು. ನೋಡಿ, ಇದಿಷ್ಟು ಮಾಡಬೇಕು. ಇನ್ನು ನಾನು ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಮಾಡಿಬಿಟ್ಟು ಆ ಕಡೆ ಹಣ್ಣಿನ ಗಿಡಗಳು ಕೂಡ ಈ ಕಡೆ ಸಾಲು ತಂದಿಟ್ಟಿದ್ದೀವಿ. ಕ್ಲೀನಿಂಗ್ ಒಂದೇ ಮಾಡಬೇಕು. ಕ್ಲೀನಿಂಗ್ ಮಾಡಿ ಆ ಕಡೆ ಜಾಗ ಬಿಟ್ಕೊಡ್ಬೇಕು. ನೋಡಿ, ಇದು ಸ್ವಲ್ಪ ಎಷ್ಟು ಪಾಚಿ ಕಟ್ಟಿದೆ ಅಂತ ಇದನ್ನು ಮಾಡಬೇಕಿದು. ಇಲ್ಲಾಂದರೆ ಒಂದು ಪಾಟಲ್ಲಿ ಪೂರ್ತಿ ಗಿಡ ಒಣಗೇ ಹೋಯ್ತು. 2 ಇದೆ, 3 ಇತ್ತಲ್ವ ಗಜಾನಿಯ, ಇವಾಗ 1ರಲ್ಲಿ ಇಲ್ಲವೇ ಇಲ್ಲ. ಅವು ಯಾವ ಕಲರ್ ಹೋಯ್ತು ಅಂತಲೂ ನಮಗೆ ಗೊತ್ತಾಗಿಲ್ಲ. ಹೂವು ಬಿಟ್ಟಾಗಲೇ ಗೊತ್ತಾಗುತ್ತೆ. ನೋಡಿ, ಆ ಗ್ರೋ ಬ್ಯಾಗ್ ಇನ್ನೂ ಅಷ್ಟಿದೆ. ನಾನು ಈ ಕಡೆ ಇರೋ ಗ್ರೋ ಬ್ಯಾಗ್ಗಳು ಖಾಲಿ ಮಾಡಿದೆ, ದೊಡ್ಡ ಚಿಕ್ಕವು ಎಲ್ಲ. ಇನ್ನು ಆ ಗ್ರೋ ಬ್ಯಾಗ್ಗಳಿದೆ, ಅವನ್ನು ತೆಗೆದುಬಿಟ್ಟು ಅವನ್ನು ಖಾಲಿ ಮಾಡ್ತೀನಿ. ಖಾಲಿ ಮಾಡಿ ಇವಾಗ ನಾನು ಪಾಟ್ಗಳು ಕ್ಲೀನ್ ಮಾಡ್ತಾಯಿದ್ದೀನಲ್ಲ, ಅದರ ಮಣ್ಣು ಕಮ್ಮಿ ಇರೋದಕ್ಕೆಲ್ಲ ಜಾಸ್ತಿ ಮಣ್ಣು ಹಾಕ್ಕೊಂಬಿಟ್ಟು ಆ ಗ್ರೋ ಬ್ಯಾಗಲ್ಲಿರೋ ಮಣ್ಣು ಆದಷ್ಟು ಪಾಟಲ್ಲೇ ಸೇರಂಗೆ ಮಾಡ್ತೀನಿ. ಆವಾಗ ನನಗೆ ಮಣ್ಣೆತ್ತಿಕ್ಕ ಕಷ್ಟ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಆ ಥರ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಗ್ರೋ ಬ್ಯಾಗಲ್ಲಿರೋ ಮಣ್ಣು ಚೆನ್ನಾಗಿ ಗೊಬ್ಬರದ ಥರ ಆಗಿರುತ್ತಲ್ಲ, ನಾವು ಗಿಡಗಳಿಗೆ ತುಂಬ ದಿನ ಆಯಿತು ಗೊಬ್ಬರ ಕೊಟ್ಟಿಲ್ಲ, ಅದೂ ಆಯಿತು. ನೋಡಿ, ಇವತ್ತಿಂದ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ ನಾನು. ಸ್ಟಾರ್ಟಿಂಗ್ ಬಂದ ತಕ್ಷಣ ಬಕೀಟು ಕಸ ಹಾಕೋಕ್ಕೆ, ಅದೇ ಕಿತ್ತಿರೋ ವೇಸ್ಟ್ ಹಾಕ್ತೀವಲ್ಲ, ಆಮೇಲೆ ಒಂದು ಬಕೀಟಲ್ಲಿ ಮಣ್ಣು, ಆಮೇಲೆ ಚಾಕು, ಕತ್ತರಿ, ದಾರ ಎಲ್ಲ ಇಟ್ಕೊಂಡು ಕೂತ್ಬಿಡ್ತೀನಿ ನಾನು. ಕೂತ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡಿಸ್ದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಮೊನ್ನೆ ಅದಿಷ್ಟು ಮಾಡಿ ಹೋಗೋಷ್ಟೊತ್ತಿಗೆ ಅಷ್ಟಾಯಿತು, ಸಾಕಾಗೋಗಿರುತ್ತೆ. ಇದು ಕನ್ನಕುಂಡಲ ಅಂತೀವಲ್ಲ, ಅದಷ್ಟುಗದೆ ಬೀಜ ಒಂದು ಸರಿ ಹಾಕ್ಬಿಟ್ರೆ ಸಾಕು. ಈ ಗಿಡಗಳು ಎಲ್ಲೋ ಒಂದು ಕಡೆ ಸಿಡಿದು ನಮಗೆ ಆ ಗಿಡ ಹೋಗಲ್ಲ, ಬರ್ತಾ ಇರ್ತವೆ. ಇವಾಗ ನಾನು ಫಸ್ಟು ಮೇಲ್ಗಡೆ ಒಣಗಿರೋ ಹೂ ಎಲೆ, ಆಮೇಲೆ ಹಳದಿ ಆಗಿರೋ ಎಲೆ, ಹುಳ ಬಂದಿರೋ ಎಲೆ ಎಲ್ಲ ತೆಗೆದ್ಬಿಟ್ಟು ಕೆಳಗಡೆ ಈ ಥರ ಪಾಟ್ ಕ್ಲೀನ್ ಮಾಡ್ಕೊತೀನಿ. ಪಾಟು ಮಣ್ಣು ಮೇಲೆ ಬಿದ್ದಿರೋದೆಲ್ಲ ಕ್ಲೀನ್ ಮಾಡ್ಕೊಂಡು ಮಣ್ಣು ಲೂಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಾವು ಎಲೆಗಳಿಗೆ ಬೆಸ್ಟ್ ಅಟ್ಯಾಕ್ ಆಗಿರೋದು, ಅಕಸ್ಮಾತ್ ಎಲೆ ಕೆಳಗೆ ಬಿದ್ದಾಗ ಬೆಸ್ಟ್ ಮಣ್ಣಿಗೆ ಸೇರಲ್ಲ. ಈ ಥರ ಮಾಡ್ಕೊಳ್ಳಿ. ಆಮೇಲೆ ಮಣ್ಣಲ್ಲಿ ಹಿಂದಿನ ದಿನ ನೀರು ಹಾಕಿರಿ, ಆ ಪಾಟು ಕ್ಲೀನ್ ಮಾಡಬೇಕು ಅಂತ. ಅವತ್ತೇ ನೀರು ಹಾಕಿದ್ರೆ ಪಾಟು ಕ್ಲೀನ್ ಮಾಡೋಕ್ಕೆ ಕಷ್ಟ. ಹಿಂದಿನ ದಿನ ನೀರು ಹಾಕಿದ್ರೆ ಅದರಲ್ಲಿ ಏನಾದ್ರು ಬೇಡದಿರೋ ಗಿಡ ಬೆಳೆದಿದ್ದರೆ ನಾವು ಬೇರು ಸಮೇತ ಕಿತ್ತೋಕ್ಕೆ
ಸರಿ ಹೋಗುತ್ತೆ. ಅದರಿಂದ ಹಿಂದಿನ ದಿನ ನೀವು ಯಾವ ಪಾಟ್ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ರೆ ಆ ಪಾಟಲ್ಲಿ ಹಿಂದಿನ ದಿನ ನೀರು ಹಾಕಿಟ್ಕೊಂಡ್ರೆ ತಿರ್ಗಿ ಮಾರನೇ ದಿನ ನಿಮಗೆ ಮಣ್ಣು ಲೂಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈ ಥರ ಮಾಡ್ಕೋಬೇಕು. ನಾನು ಈ ಥರ ಕೂತ್ಕೊಂಡ್ಬಿಟ್ಟಿರ್ತೀನಲ್ವ, ಕೂತ್ಕೊಂಡಾದಮೇಲೆ ಮೇಲೆತ್ತು ನೋಡಿದ್ರೆ ಕೆಳಗಡೆಯಿಂದ ಎಲೆ ಗೊತ್ತಾಗ್ಬಿಡುತ್ತೆ ನೋಡಿ ಯಾವ ಥರ ಆಗಿದೆ ಅಂತ. ಮೇಲೆ ನಿಂತಾಗ ಒಂದೊಂದು ಸರಿ ಆ ಎಲೆಗಳು ನಮಗೆ ಕಾಣಿಸೋದೇ ಇಲ್ಲ, ಹುಳ ಇರೋದು. ಈ ಥರ ಕೆಳಗೆ ಕೂತ್ಕೊಂಡಾಗೂ ಒಂದು ಸರಿ ಮೇಲೆ ಗಿಡನ ನೋಡಬೇಕು. ಗಿಡದಲ್ಲಿ ನೋಡಿದರೆ ಅಡಿಲಿಂದ ನಮಗೆ ಗೊತ್ತಾಗುತ್ತೆ. ಆವಾಗ ನಾವು ಪೂರ್ತಿ ಕ್ಲೀನ್ ಮಾಡ್ದಂಗೆ ಆಗುತ್ತೆ. ಆಮೇಲೆ ಪ್ರೂನ್ ಮಾಡ್ಕೊಳ್ಳೋದು, ಯಾವ್ದಾದ್ರು ತುಂಬ ಜಾಸ್ತಿ ಬೆಳೆದ್ಬಿಟ್ಟಿದೆ ಈ ಗಿಡ ಜಾಗ ಅಂದಾಗ ನೀವು ಸ್ವಲ್ಪ ಹಾರ್ಡ್ ಪ್ರೂನಿಂಗ್ ಮಾಡ್ಕೊಳ್ಳಿ. ಆ ಥರ ಮಾಡ್ಕೊಂಡು ನಾವು ಪಾಟ್ಗಳು ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಣ್ಣು ಇವಾಗ ಲೂಸ್ ಮಾಡೋದ್ರಿಂದ ನಿಮಗೆ ಹಾಕಿರೋ ನೀರು ತುಂಬ ಚೆನ್ನಾಗಿ ಗಿಡಗಳಿಗೆ ಎಲ್ಲ ಬೇರ್ಗೂ ತಲುಪುತ್ತೆ. ಒಂದಿನ ನೀರು ಹಾಕದೇ ಇದ್ರೂ ನಡೆಯುತ್ತೆ. ಹೆಂಗಿದ್ರೂ ಚಳಿಗಾಲ ಅಲ್ವಾ, ನೈಟೆಲ್ಲ ಮಂಜು ಬಿದ್ದಿರುತ್ತೆ, ಬಿಟ್ಟು ದಿನ ನೀರು ಹಾಕಿದ್ರೂ ನಡೆಯುತ್ತೆ. ಮಣ್ಣು ಲೂಸ್ ಮಾಡಬೇಕು. ಅದೇ ಮಣ್ಣು ಗಟ್ಟಿ ಇದ್ದಾಗ ನೀವು ದಿನ ನೀರು ಹಾಕಬೇಕಾಗುತ್ತೆ, ಚಳಿ ಆಗಲಿ ಮಳೆ ಆಗಲಿ. ನೋಡಿ ಇದು ಕೂಡ ಅಷ್ಟೇ, ನಂದಿ ಬಟ್ಲು ಹಾಕಿರೋದು ಬಕೆಟಲ್ಲಿ, ನಂದಿ ಬಟ್ಲು ಹೂವಿನ ಗಿಡ. ಇದೂ ಅಷ್ಟೇ ತಂದು ಹಾಕಿದಾಗಿಂದ ಅದರಲ್ಲೇ ಇತ್ತೆ, ಜಾಸ್ತಿ ಹಾಕಿಲ್ಲ. ನಾನು ಮಲ್ಲಿಗೆ ಗಿಡದಲ್ಲಿ ಬೇರೆಲ್ಲ ತೆಗಿತೀನಲ್ಲ, ಆ ಥರ ತೆಗೆದ್ಬಿಟ್ಟು ಸ್ವಲ್ಪ ಗೊಬ್ಬರ ಹಾಕ್ತಾಯಿದ್ದೆ. ಈ ಸರಿ ಏನೋ ಅಷ್ಟು ಬೇರೆ ಆದಂಗೆ ಕಾಣಿಸ್ಲಿಲ್ಲ ನನಗೆ. ಮಣ್ಣೊಂದೇ ಗಟ್ಟಿಯಾಗಿದೆ, ಅದಕ್ಕೆ ಮಣ್ಣೊಂದೇ ಸ್ವಲ್ಪ ಲೂಸ್ ಮಾಡ್ತಾಯಿದ್ದೀನಿ ನೋಡಿ. ಚಾಕಲ್ಲೇ ಜಾಸ್ತಿ ಮಾಡೋದು ನಾನು. ಒಂದು ಸ್ಟೀಲ್ ಚಾಕಿದೆ, ಅದು ಮನೆಗೆ ಬಳಸಲ್ಲ ಅದು, ಅದರಿಂದ ಅದನ್ನು ನಾನು ಇಟ್ಕೊಂಡಿದ್ದೀನಿ. ಅದು ಚಾಕಲ್ಲೇ ನಾನು ಮಣ್ಣೆಲ್ಲ ಕಟ್ ಮಾಡ್ದಂಗೆ ಮಾಡಿ. ಆಮೇಲೆ ಇನ್ನೂ ಒಂದು ಏನು ಗಮನಿಸ್ಬೇಕು ಅಂದರೆ, ನೀವು ಯಾವಾಗಲೂ ಈ ಥರ ಪ್ಲಾಸ್ಟಿಕ್ಕಲ್ಲಿ ಬಾಟ್ಲಾಗಲಿ ಅಥವಾ ಈ ಥರ ಬಕೀಟಲ್ಲಿ ಆಗ್ಬೇಕಾದ್ರೆ ಎಡ್ಜಲ್ಲಿ ಬಕೀಟಿಗೆ ಸೇರಿರೋ ಮಣ್ಣನ್ನು ಸ್ವಲ್ಪ ತಿರುವಾಕಿ, ಆದಷ್ಟು ನಿಧಾನವಾಗಿ. ಅಲ್ಲಿ ಪಾಚಿ ಕಟ್ಟಿರುತ್ತೆ, ಅದರಿಂದ ಅದು ನಾವು ಹಿಂಗೆ ಚಾಕಲ್ಲಿ ಹಿಂಗೆ ಅಂದಾಗ ಪಾಚಿ ಈಚೆ ಬರುತ್ತೆ. ತೋರಿಸ್ತೀನಿ ನಿಮಗೆ ನೋಡಿ, ನಾನು ಹಿಂಗೆ ಅನ್ನೋವಾಗಲೇ ನಿಮಗೆ ಗೊತ್ತಾಗುತ್ತೆ ಪಾಚಿ ಬರುತ್ತೆ. ಈ ಥರ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ಕು ಮಣ್ಣಲ್ಲಿ ಅಷ್ಟು, ಸಿಮೆಂಟಲ್ಲಿ ಮಣ್ಣಲ್ಲಿ ಈ ಥರ ಲಾಸ್ಟಲ್ಲಿ ಆ ಥರ ಪಾಚಿ ಕಟ್ಕೊಂಡಿರಲ್ಲ. ಇವು ಪ್ಲಾಸ್ಟಿಕ್ ಅಲ್ವಾ, ಗಾಳಿ ಆಡ್ದೇ ಒಂದೊಂದು ಸರಿ ಕೊನೆ ಬಕೆಟ್ ಗಂಟಿರೋ ಮಣ್ಣಲ್ಲಿ ಪಾಚಿ ಇರುತ್ತೆ. ನಾವು ಅಲ್ಲಿಂದ ಸ್ವಲ್ಪ ಗಾಳಿ ಆಡಂಗೆ ಮಾಡಿದರೆ ಇನ್ನೂ ಚೆನ್ನಾಗಿ ಬೇರುಗಳಿಗೆ ಗಾಳಿ ತಲುಪುತ್ತೆ. ಅದರಿಂದ ಪ್ಲಾಸ್ಟಿಕ್ ಬಾಟ್ಲುಗಳಿಗೆ ಮಾಡೋರು ಆ ಥರ ಮಾಡ್ಕೊಳ್ಳಿ. ಈ ಥರ ಮಣ್ಣು ಲೂಸ್ ಮಾಡ್ಕೋಬೇಕು. ಮಣ್ಣು ಲೂಸ್ ಮಾಡೋದು ಅಂದರೆ ಮೇಲ್ಮೇಲೆ ಕೆದಕ್ಬಿಟ್ಟು ಒಂಚೂರು ಗೊಬ್ಬರ ಕೊಡೋದಲ್ಲ. ಆದಷ್ಟು ಗಿಡಗಳು ಬೇರಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗಾಳಿ ಬೆಳಕು ಬೀಳಂಗೆ ಮಾಡ್ಕೋಬೇಕು. ಸುಮ್ಮನೆ ಮೇಲ್ಮೇಲೆ ಕೆದಕ್ಬಿಟ್ಟು ಗೊಬ್ಬರ ಹಾಕಿದ್ರೆ ಒಂದು ವಾರ ನೀರು ಹಾಕೋಷ್ಟೊತ್ತಿಗೆ ಮತ್ತೆ ಗಟ್ಟಿ ಆಗ್ಬಿಟ್ಟಿರುತ್ತೆ, ಮತ್ತು ಅದೇ ಥರ ಆಗುತ್ತೆ. ಆಮೇಲೆ ಮಣ್ಣೆಲ್ಲ ಪಾಚಿ ಕಟ್ಟಿರುತ್ತಲ್ಲ, ತುಂಬ ಮಳೆ ಬಂದು ಅದು ಇದು ಆದಾಗ ನೀವು ಮೇಲ್ಮೇಲೆ ಕೆದಕೋದ್ರಿಂದ ಮತ್ತೆ ಪಾಚಿ ತಿರುವಾಕಿರ್ತೀರ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಪಾಚಿ ಜಾಸ್ತಿ ಇರೋ ಮಣ್ಣು ತೆಗ್ದಾಕ್ಬಿಟ್ಟು ಮತ್ತೆ ಲೂಸ್ ಮಾಡಿ. ಆ ಥರ ಮಾಡ್ತೀನಿ. ನೀವು ನಾನು ಮಾತಾಡ್ಕೊಂಡೆ ಇಷ್ಟೊತ್ತಲ್ಲಿ ನೋಡಿ, ಅಷ್ಟೊತ್ತಾಯಿತು ಒಂದು ಪಾಟ್ ಕ್ಲೀನ್ ಮಾಡೋಕ್ಕೆ. ಅಲ್ಲಿಗೆ ನಮಗೆ ಒಂದೊಂದು ಸಾಲು ಎಷ್ಟೊತ್ತು ಹಿಡಿಯುತ್ತೆ ಅಂತ ನೀವು ಅಂದಾಜು ಹಾಕ್ಕೋಬೋದು. ಆ ಥರ ಮಾಡ್ತೀನಿ ನೋಡಿ. ಇವಾಗ ಪಾಚಿ ಕಾಣಿಸ್ತಾ ಇದೆ ನಿಮಗೆ, ಕೆಳಗಡೆಯಿಂದ ಬಂದಿರೋದು. ಸೈಡಲ್ಲಿತ್ತಲ್ಲ ಪಾಚಿ ಎಲ್ಲ ಮೇಲೆ ಬಂದಿದೆ. ಅದನ್ನೆಲ್ಲ ನಾನು ಇವಾಗ ಪುಡಿ ಮಾಡ್ತೀನಿ. ನೆನ್ನೆ ಹಾಕಿರೋ ನೀರೇ, ಏನಂದರೆ ಮಣ್ಣು ಗಟ್ಟಿಯಾಗಿರೋದ್ರಿಂದ ತುಂಬ ತ್ಯಾವ ಇಲ್ಲ ಮಣ್ಣಲ್ಲಿ, ಸ್ವಲ್ಪ ತ್ಯಾವ ಇದೆ, ತುಂಬ ಒಣಗೂ ಇಲ್ಲ ನೋಡಿ. ಆ ಪಾಚಿ ಬಕೆಟ್ ಇದಕ್ಕೆ ಅಂಟ್ಕೊಂಡಿದ್ದು. ಇವಾಗ ನಾನು ಲಾಸ್ಟಲ್ಲಿ ತೆಗೆದಾಗ ಈ ಥರ ಬಟ್ಟೆ ಥರ ಬಂದುಬಿಡುತ್ತೆ ಅದು. ಅದನ್ನು ತೆಗೆದಾಕ್ಬಿಡಿ, ಜಾಸ್ತಿ ಚೆನ್ನಾಗಿರಲ್ಲ ಅದು ಕಸಕ್ಕೆ ಹಾಕ್ತೀನಿ ನಾನು ಜಾಸ್ತಿ. ಮತ್ತೆ ಗೊಬ್ಬರದಾಗಲಾಗಲಿ ಹಾಕಲ್ಲ. ತುಂಬ ತೆಳುಗೆ ಪಾಚಿ ಥರ ಬಂದಿರುತ್ತಲ್ಲ, ತುಂಬ ದಪ್ಪ ಮಣ್ಣು ಮೇಲೆ ಕೂತಿರೋದು ನೀವು ಮಣ್ಣಲ್ಲಿ ಕಲಿಸ್ಬೋದು. ಈ ಥರ ಲಾಸ್ಟಲ್ಲಿ ಎಡ್ಜಲ್ಲಿ ತೆಗೆದಿರೋ ಪಾಚಿ ಒಳ್ಳೆ ಬಟ್ಟೆ ಥರ ಇರುತ್ತೆ ಅದು ಪಾಚಿ. ಅದನ್ನು ತೆಗೆದಾಕಿ, ಅದನ್ನು ತೆಗೆದಾಕಿದ್ರೆ ನಮಗೆ ಒಳ್ಳೆಯದು. ಹಂಗೆ ಹಾಕ್ಬಿಟ್ಟು ಈ ಥರ ಮತ್ತೆ ನೋಡಿ, ಇದೇ ಥರ ನಾನೆಲ್ಲ ಪಾಟ್ಗಳೂ ತೆಗೆದು ಈ ಥರ ಕ್ಲೀನ್ ಮಾಡ್ತೀನಿ. ಎಲ್ಲ ಕ್ಲೀನ್ ಆದಮೇಲೆ ಮತ್ತೆ ನಾನು ಚಿಕ್ಕ ಪಾಟು ಅದರಲ್ಲೇ ಇಟ್ಕೊಂಡು ಇವಾಗ ಜಾಗ ಸೆಟ್ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಒಂದು ಅದೇನು ಅದು ಕಿಡ್ನಿಲಿರೋ ಕಲ್ಲುಗಳು ಹೋಗುತ್ತಂತೆ, ಮೆಡಿಸಿನಲ್ ಪ್ಲ್ಯಾಂಟ್ ಇದು. ಆದರೆ ಇದಕ್ಕೆ ತುಂಬ ಹುಳ ಬರುತ್ತೆ, ಎಷ್ಟು ಸರಿ ಕ್ಲೀನ್ ಮಾಡಿದ್ರೂ ಅಷ್ಟೇ ಹುಳ ಬರುತ್ತೆ ಇದು ನೋಡಿ. ಈ ಥರ ಇದರ ಎಲೆ ನನಗೆ ಇದರ ಹೆಸ್ರು ಗೊತ್ತಿಲ್ಲ, ಇದರದ್ದೇನು ಅಂತ ಗಿಡದ ಹೆಸರು. ಆದರೆ ಇದು ಕಲ್ಲು ಕರಗಿಸುತ್ತಂತೆ, ಕಿಡ್ನಿಲಿ ಕಲ್ಲಿರುತ್ತಲ್ಲ ಅಂಥವ್ರು ಕಷಾಯ ಮಾಡ್ಕೊಂಡು ಕುಡಿತಾರೆ ಅಂತ ಕೇಳಿದ್ದೀನಿ. ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಮತ್ತು ನನಗೆ ಗೊತ್ತಿರೋಷ್ಟು ಮಾತ್ರ ಹೇಳಿದ್ದೀನಿ. ಆ ಗಿಡ ಇದೆ ಮೆಡಿಸಿನಲ್ ಅಂತ. ದೊಡ್ಡದಕ್ಕೆ ಹಾಕ್ಕೊಂಡಿಲ್ಲ, ಚಿಕ್ಕದಕ್ಕೆ ಹಾಕ್ಕೊಂಡಿದ್ದೀನಿ. ಚಿಗುರೆಲ್ಲ ಚೆನ್ನಾಗಿರುತ್ತೆ. ಕೆಳಗಡೆಯಿಂದ ಯಾವಾಗಲೂ ಹುಳ ತಿಂತಾ ಇರುತ್ತದು. ನೋಡಿ ಅದನ್ನು ತೆಗಿತಾ ಇರಬೇಕು, ಅವಾಗವಾಗ ತೆಗೆದು ಕ್ಲೀನ್ ಮಾಡ್ತಾಯಿರ್ತೀನಿ. ಇವಾಗ
ಎರಡೂವರೆ 2-3 ತಿಂಗಳಿಂದ ಆಗಿರೋದಕ್ಕೆ ಅದು ಇನ್ನೂ ಜಾಸ್ತಿ ಆಗಿದೆ. ಅಂದರೆ ಮತ್ತೆ ಚಿಗುರುತ್ತದು ನೋಡಿ ಯಾವ ಥರ ಆಗಿದೆ ಎಲೆ ಅಂತ. ಈ ಥರ ಹುಳ ಹತ್ತಿರ ಎಲೆ ನೀವು ಅಕಸ್ಮಾತ್ ಕಷಾಯ ಮಾಡೋದು ಗೊತ್ತಿರೋರು ಮಾಡ್ಕೊಬಿಡಿ, ಅದು ತೆಗ್ದಾಕಿ ನೋಡಿ. ಇದು ಇನ್ನೂ ಒಂದು ನಂದಿ ಬಟ್ಲು ಗಿಡನೇ. ಇದರಲ್ಲೂ ಮಣ್ಣು ನಾನು ಎಷ್ಟೊಂದು ತೆಗ್ದಿದ್ದೀನಿ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದರೆ ಎಲ್ಲನೂ ತೆಗಿಯೋದು ತೋರಿಸಿದ್ರೆ ನಿಮಗೂ ಬೋರ್ ಆಗುತ್ತೆ ಅಂತ ಒಂದು ಪಾರ್ಟ್ ಮಾತ್ರ ನಾನು ಎಲ್ಲ ಕ್ಲೀನಾಗಿ ತೋರಿಸ್ತೀನಿ. ನಾನು ಮಿಕ್ಕಿದ್ದು ಅದೇ ಥರ ಮಾಡ್ತೀನಿ. ಈ ಥರ ಇದು ಬೇವಿನ ಮರ, ನಂದಿ ಬಟ್ಲಲ್ಲ, ಬೇವಿನ ಮರ. ಇದು ಅಷ್ಟೇ ತುಂಬ ಗಟ್ಟಿಯಾಗಿತ್ತು. ಆಮೇಲೆ ಇದರಲ್ಲಿ ಒಂದು ಶಂಖಪುಷ್ಪ ಗಿಡ ಉಟ್ಕೊಂಬಿಟ್ಟು ಚೆನ್ನಾಗಿ ಹಬ್ಬಿಟ್ಟಿತ್ತು. ಅದರಿಂದ ಬೇವಿನ ಎಲೆ ಬಂದೇ ಇಲ್ಲ ನೋಡಿ. ಇಷ್ಟೇ ಬೇವಿನ ಎಲೆ ಕಿತ್ತಿದೆ ನಾನು. ಎಲ್ಲ ಕಲರ್ ಚೇಂಜ್ ಆಗಿಬಿಟ್ಟಿದ್ವು ಎಲೆ, ಅದಕ್ಕೆ ಎಲ್ಲ ಕಿತ್ತಿದ್ದೀನಿ. ಕಿತ್ಬಿಟ್ಟು ಇವಾಗ ಅಲ್ಲಿ ವಿಳೆದೆಲೆ ಗಿಡ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು. ವಿಳೆದೆಲೆ ಗಿಡ ಇದರಲ್ಲಿ ಇಟ್ಟಿದ್ದೆ ನಾನು, ಹಣ್ಣಿನ ಗಿಡ ಇಟ್ಟಿದ್ದೆ ವಿಳೆದೆಲೆ ಪಾಟಲ್ಲಿ. ಇವಾಗ ವಿಳೆದೆಲೆ ಗಿಡ ನಾನು ಪಾಟ್ ಇಟ್ಟಿರೋದ್ರಿಂದ ಕೆಳಗಡೆ ಮಣ್ಣು ಮೇಲ್ಗಡೆ ಮಣ್ಣು ಒಂಚೂರು ತೆಗಿತೀನಿ ನೋಡಿ. ಇಷ್ಟು ಮಾಡಿದ್ದೀನಿ ಇವಾಗ. ಇಷ್ಟು ಮಾಡಿ ಬೂದಿ ಹಾಕಿದ್ದೀನಿ. ಇನ್ನು ಅಷ್ಟು ಮಾಡಬೇಕು. ಅಷ್ಟೊತ್ತಿಗೆ ಸುಮಾರು 12:30 ಆಗಿತ್ತು. ಆಮೇಲೆ ಗಂಟ್ಲೂ ತುಂಬ ಕಟ್ಕೊಂಡಿದೆ ನನಗೆ. ದನಿಲಿ ಸ್ವಲ್ಪ ವ್ಯತ್ಯಾಸ ಇದ್ದರೆ ದಯವಿಟ್ಟು ತಪ್ಪು ತಿಳಿಬೇಡಿ. ವಿಳೆದೆಲೆ ಬಳ್ಳಿ ಅಂತೂ ತುಂಬ ಡಲ್ಲಿದೆ, ಏನು ಮಾಡೋಕ್ಕಾಗಿಲ್ಲ ನನಗೆ ನೋಡಿ. ಅದು ಕೂಡ ಮಣ್ಣು ಎಷ್ಟು ಗಟ್ಟಿಯಾಗಿದೆ, ಅದರಲ್ಲಿ ಫುಲ್ ಬೇರಾಗಿರುತ್ತೆ. ಇವಾಗ ಸದ್ಯಕ್ಕೆ ಅದನ್ನು ಏನು ಮಾಡೋಕ್ಕೋಗಲ್ಲ, ಅದನ್ನು ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಮಣ್ಣು ಮಾತ್ರ ನೀವು ಚಾಕಲ್ಲಿ ಅಷ್ಟು ಜೋರಾಗಿ ತೆಗೆದ್ರೂ ಮಣ್ಣು ಸ್ವಲ್ಪನೂ ಎದ್ದೋಳಲ್ಲ. ಆ ಥರ ಮಾಡ್ಕೊಂಡು ಸ್ವಲ್ಪ ನೀರು ಕೊಟ್ಕೊಂಡು ಬೆಳೆಸ್ತಾಯಿದ್ದೀನಿ. ಯಾಕೆಂದರೆ ಇದರಿಂದ ಕೆಳಗಡೆ ಬೇರು ಬಂದುಬಿಟ್ಟಿರ್ತವೆ ಅದಕ್ಕೆ. ನೆಕ್ಸ್ಟ್ ನಾನೆಲ್ಲ ಆದಮೇಲೆ ಈ ಪಾಟೇ ಕಟ್ ಮಾಡ್ಕೊಂಡು ಬೇರೆ ಇದ್ರಾಗ ಇಟ್ಕೋಬೇಕು. ಯಾಕೆಂದರೆ ಆ ಪಾಟ್ ಒಡೆದೋಗುತ್ತೆ, ಇನ್ನು ಬೇರು ಜಾಸ್ತಿ ಆದಂಗೆಲ್ಲ ಇರಲ್ಲ. ಅವಾಗ ಬೇಕಾದ್ರೆ ನಮಗೆ ಪಾಟ್ ತೆಗಿಯೋಕೆ ಈಸಿ ಆಗುತ್ತೆ ಅಂತ ಇವಾಗ ಸದ್ಯಕ್ಕೆ ಏನು ಮಾಡೋದು ಬೇಡ ಅಂತ ಈ ಥರ ಪಾಟ್ ಇಟ್ಟು ಬೆಳೆಸಿರೋದ್ರಿಂದನೇ ಈ ಸರಿ ವಿಳ್ಯದೆಲೆ ಬಳ್ಳಿ ನನಗೆ ತುಂಬ ಚೆನ್ನಾಗಿ ಬಂತು. ತಂದು ರೀಪಾಟ್ ಮಾಡಿರೋ ಗಿಡ ಒಂದು 4 ಸರಿ ಹೋಯ್ತು. ಅದರಿಂದ ನಾನು ಈ ಸರಿ ಈ ಥರನೇ ಬೆಳೆಸಿದ್ದೀನಿ. ಗಿಡ ಏನೋ ಚೆನ್ನಾಗಿದೆ. ಇವಾಗ ಕೆಲಸ ನಡೆಯೋದ್ರಿಂದ ಅಲ್ಲಿ ಇಲ್ಲಿ ಇಡೋದ್ರಿಂದ ಸ್ವಲ್ಪ ಡಲ್ಲಾಗಿದೆ ವಿಳ್ಯದೆಲೆ. ಗಿಡ ಏನೋ ಚೆನ್ನಾಗೇ ಇದೆ. ಆಮೇಲೆ ನೀರನ್ನು ಸ್ಪ್ರೇ ಮಾಡ್ತಾಯಿಲ್ಲ, ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದ್ರೆ ಅದನ್ನು ಸ್ವಲ್ಪ ಇದಾಗುತ್ತೆ. ಆಮೇಲೆ ಉಳುಕ್ಕು ಅಷ್ಟು ಮೇಲೆ ಹೊಡಿತಾ ಇದ್ದೀನಲ್ಲ, ಸುಮಾರು 90% ಕಂಟ್ರೋಲ್ ಆಗಿದೆ. ಇವಾಗಿನ ಒಂದು 10% ಇದೆ. ನಾನು ಅದಕ್ಕೆ ವಾರಕ್ಕೆ 2 ಸರಿ ಹೊಡಿತಾ ಇದ್ದೀನಿ. ಈ ಥರ ಮಾಡ್ಕೋಬೇಕು ನೀವು. ಗಿಡಗಳು ಬೆಳೆಸೋರು ಕಷ್ಟ ಅಂತೇನು ಅನಿಸಲ್ಲ. ಇಷ್ಟಪಟ್ಟು ಮಾಡಿದರೆ ಯಾವ ಕೆಲಸನೂ ಕಷ್ಟ ಅನಿಸಲ್ಲ. ಅದಕ್ಕೆ ಗಿಡ ಬೆಳೆಸ್ಕೊಂಡು ಆದಷ್ಟು ಸೊಪ್ಪು ತರಕಾರಿ ಬೆಳೀರಿ. ಆಮೇಲೆ ಹಣ್ಣಿನ ಗಿಡನೂ ಅಷ್ಟೇ. ತುಂಬ ತಿನ್ನೋಕ್ಕಾಗ್ದಿದ್ರು ನಾವು 1-2 ತಿನ್ನೋಕ್ಕೆ ಜಾಗ ಇರೋರು ಮಾಡಿ. ಒಬ್ಬೊಬ್ರಿಗೆ ಗಿಡ ಬೆಳೆಸ್ಬೇಕು ಅನ್ನೋರಿಗೆ ಜಾಗ ಇರೋಲ್ಲ. ಆವಾಗ ನಮಗೂ ಅವರು ಕಮೆಂಟಲ್ಲಿ ಹಾಕ್ತಾಯಿರ್ತಾರೆ, ಅಮ್ಮ ನನಗೂ ಗಿಡ ಬೆಳೆಸೋಕ್ಕೆ ಇಷ್ಟ, ಆದರೆ ನಮಗೆ ಜಾಗನೇ ಇಲ್ಲ ಅಂತ. ಆವಾಗ ನನಗೂ ಬೇಜಾರಾಗುತ್ತೆ. ಇಷ್ಟ ಇದ್ದವ್ರಿಗೂ ಜಾಗ ಇರೋಲ್ಲ ಅಂತ. ನನಗೂ ಕೆಳಗಡೆ ನೆಲದಲ್ಲಿ ಮಾಡೋಕ್ಕೆ ತುಂಬ ಇಷ್ಟ, ಆದರೆ ನಮಗೆ ನೆಲ ಇಲ್ವಲ್ಲ. ಅದರಿಂದ ನಾನು ಪಾಟಲ್ಲೇ ಬೆಳೆಸ್ಕೊಂಡು ತೃಪ್ತಿ ಪಡ್ತಾಯಿದ್ದೀನಿ. ಈ ಬೇವಿನ ಗಿಡನೂ ಎಲ್ಲ ತೆಗೆದೆ ನಾನು. ಸ್ವಲ್ಪ ಬೇರು ಕಾಣುತ್ತೆ ನೋಡಿ, ಅಲ್ಲೇವರೆಗೂ ಅಗೆದು ಆಮೇಲೆ ಮಣ್ಣು ಹಾಕಿದ್ದೀನಿ. ಸುಮಾರು ಒಂದು 3 ಬ್ಯಾಗ್ ಮಣ್ಣು ಎಲ್ಲ ಪಾಟ್ಗಳಿಗೂ ಹಿಡಿಯುತ್ತೆ. ಸುಮಾರು ಮಣ್ಣು ಖಾಲಿ ಮಾಡಿದ್ದೀವಿ. ಇನ್ನೂ ಒಂದು ಸ್ವಲ್ಪ ಇದ್ದಾವೆ, ಅವನ್ನು ಸ್ವಲ್ಪ ಖಾಲಿ ಮಾಡಿ ಆಮೇಲೆ ಗೊಬ್ಬರಕ್ಕೆ ಹಾಕ್ತೀನಿ. ಆಮೇಲೆ ಇಲ್ಲೆಲ್ಲ ಸ್ಟ್ರಾಬೆರಿ, ಅವನ್ನು ಸ್ವಲ್ಪ ಎಲೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಮಣ್ಣು ಲೂಸ್ ಮಾಡಿ ಈ ಕಡೆ ಲೈನ್ ಇಟ್ಟಿದ್ದೀನಿ. ಅವು ಸ್ವಲ್ಪ ಚೇತರಿಸ್ಕೊಂಡಿದ್ದಾವೆ. ಅಂದರೆ ಮೊದಲಷ್ಟಿಲ್ಲ ಸ್ಟ್ರಾಬೆರಿ, ಸುಮಾರು ಗಿಡ ಹೋದ್ವು. ಈ ಥರ ಅದು ಜಾಗ ಮಾತ್ರ ಬದಲಾಯಿಸೋದು ಇದ್ದೇ ಇರುತ್ತೆ. ಯಾಕೆಂದರೆ ನನಗಿವಾಗ ಕ್ಲೀನ್ ಮಾಡ್ಬೇಕಾದ್ರೆ ಯಾವ್ಯಾವ ಗಿಡ ಇಲ್ಲ ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಾಗುತ್ತಲ್ಲ. ಗೊತ್ತಾದಾಗ ಅದೇ ಥರ ಗಿಡ ಅಲ್ಲೇ ಇಟ್ಬಿಡ್ತೀನಿ. ಇಲ್ಲಿ ಬಾಳೆ ಗಿಡನೂ ಅಷ್ಟೇ, ಇದರಲ್ಲಿರೋ ಬಳ್ಳಿಗಳೆಲ್ಲ ತೆಗೆದ್ಮೇಲೆ ಅದನ್ನು ಫಾಸ್ಟಾಗಿ ಬೆಳೀತಾ ಇದೆ. ಇದು ಲಾಲ್ಬಾಗಿಂದ ತಂದಿರೋದು. ಅದು ಎಲೆನೇ ಆ ಥರ ಇರುತ್ತೆ, ಜಾತಿ ಅದೇ ಬೇರೆ ನೋಡಿ. ಇಲ್ಲಿ ನಾನು ಮೊದಲೇ ಮಾಡಿದ್ನಲ್ಲ, ಸುಮ್ಮನೆ ಮಣ್ಣೊಂದೇ ಕೆದಕಿದೆ ನಾನು. ಸ್ಟಾರ್ಟಿಂಗು ಇನ್ನೂ ಕೆಲಸ ಶುರುವಾಕಿನ ಮೊದಲು ಮಾಡಿದ್ದು ಗಿಡಗಳು ಇವು. ಸ್ವಲ್ಪ ಅದ್ರ ಮೇಲೆ ಒಂದೊಂದು ಸಣ್ಣ ಮತ್ತೆ ಸ್ಟಾರ್ಟ್ ಆಗಿರುತ್ತಲ್ಲ, ಅದನ್ನು ಮಾಡಬೇಕು. ಆಮೇಲೆ ಆ ಕಡೆವು ಹಣ್ಣಿನ ಗಿಡ ಸ್ವಲ್ಪ ಲೂಸ್ ಮಾಡಬೇಕು ಮಣ್ಣಿಂದು. ಆ ಸೈಡ್ ಹೋಗಿ ಮಾಡಬೇಕು, ಅಥವಾ ಈ ಕಡೆ ಮೊದಲದು ಎತ್ತಿಬಿಟ್ಟು ಮಾಡಬೇಕು. ಈ ಥರ ಮಾಡಬೇಕು. ಹೆಂಗೆ ಅನುಕೂಲ ಆಗುತ್ತೋ ನೋಡಿಬಿಟ್ಟು ಒಟ್ಟು ಈ ಸಾಲಲ್ಲಿ 3 ಲೈನ್ ಇದೆಯಲ್ಲ ಅವನ್ನು ಮಾಡ್ತೀನಿ. ಅಲ್ಲಿ ಮಾಡಿದ್ರೆ ಆವಾಗ ಆಲ್ಮೋಸ್ಟು ಎಲ್ಲ ಪಾಟು ಚಿಕ್ಕದು ದೊಡ್ಡದು ಎಲ್ಲ ಕ್ಲೀನ್ ಮಾಡ್ದಂಗೆ ಆಗುತ್ತೆ. ಈ ಥರ ಕಷ್ಟಪಟ್ಟು ಕೆಲಸ ಮಾಡಿದ್ರೇ ಸರಿ ಹೋಗೋದು. ಆಮೇಲೆ ಇಲ್ಲಿ ನಾನು ಗ್ರೋ ಬ್ಯಾಗ್ ಇದ್ದಾವಲ್ಲ, ಇವೆಲ್ಲ ತೆಗೆದ್ಮೇಲೆ ಇಲ್ಲಿ 3 ಲೈನ್ ಮಾಡಿರೋದು ಸ್ವಲ್ಪ 2 ಲೈನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಸ್ವಲ್ಪ ಗಿಡಗಳು ಕಮ್ಮಿ ಆಗಿರ್ಬೋದು. ಆಮೇಲೆ ಇದು ಕ್ಲೀನ್ ಮಾಡ್ತಾ ರೋಜಾ ಗಿಡ ಚಿಕ್ಕ ಪಾಟಲ್ಲಿ ಇತ್ತಲ್ಲ, ಬಳ್ಳಿ ರೋಜಾ, ಅದನ್ನು ನಾನು ರೀಪಾಟ್ ಮಾಡ್ಕೊಂಬಿಟ್ಟೆ. ಒಂದು ಬಕೆಟ್ ಖಾಲಿ ಇತ್ತು, ರೀಪಾಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ, ಡಿಸ್ಟರ್ಬ್ ಏನು ಮಾಡಲಿಲ್ಲ. ಬೇರೆ ಹಂಗೆ ರೀಪಾಟ್ ಮಾಡ್ಕೊಂಡೆ.
ಕರಿಬೇವಿನ ಗಿಡ ಇಲ್ಲಿ ಇಟ್ಟಿದ್ದಾರೆ, ಇಲ್ಲಿ 2 ಗಿಡನೂ ಅಕ್ಕಪಕ್ಕ ಇದೆ. ಇವನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಎಷ್ಟು 11:30 ಆಗೋವರೆಗೂ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕೆಲಸ ಮಾಡ್ತೀನಿ. 1:30 ಮೇಲೆ ಹೋಗ್ತೀನಿ. ತಿರ್ಗಾ ಮರುದಿನ ಬೆಳಗ್ಗೆ 6 ಗಂಟೆಗೆ ಬರೋದ್ರಿಂದ ಸುಮಾರು 15 ದಿನ ಆಗಿದೆ ಕೆಲಸ ಮಾಡೋಕ್ಕೆ. ನಮಸ್ತೆ.